ಬಾಸ್ ಕನ್ನಡ ಸೀಸನ್ 11 ರೋಚಕ ಹಂತಕ್ಕೆ ತಲುಪಿದ್ದು, ಸ್ಪರ್ಧಿಗಳ ನಡುವಿನ ಜಟಾಪಟಿ ಜೋರಾಗಿದೆ. ಐಶ್ವರ್ಯ ಎನ್ನುವಂತೆ ಈ ಸೀಸನ್ನ ವಿನ್ನರ್ ಆಗಬಹುದು ಎಂದು ಹಲವರು ಊಹಿಸಿದ ನಟ ತ್ರಿವಿಕ್ರಮ್ ಎಲಿಮಿನೇಟ್ ಆಗಿದ್ದಾರೆ. ನಿನ್ನೆಯ ಸಂಚಿಕೆಯಲ್ಲಿ ತೋರಿಸಲಾಗಿದೆ. ಆದರೆ ತ್ರಿವಿಕ್ರಮ್ ಈವರೆಗೂ ಯಾರ ಸಂಪರ್ಕಕ್ಕೂ ಸಿಗದ ಕಾರಣ ಬಹುಶಃ ಅವರನ್ನು ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿರಬಹುದು ಎಂಬ ಚರ್ಚೆ ಕೂಡ ಶುರುವಾಗಿದೆ. ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಹೋಗುತ್ತಿದ್ದಂತೆ ಮನೆಯ ಕಾವು ಹೆಚ್ಚಿದ್ದು, ಸ್ಪರ್ಧಿಗಳು ಪರಸ್ಪರ ಮುಖಕ್ಕೆ ಕಾಫಿ ಎರಚಿಕೊಂಡಿದ್ದಾರೆ. ಈ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಇಂದಿನ ಸಂಚಿಕೆಯ ಪ್ರೊಮೋ ಈಗಾಗಲೇ ಬಿಡುಗಡೆಯಾಗಿದ್ದು, ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅವರ ಮುಖಕ್ಕೆ ಕಾಪಿನ ಎರಚಿಕೊಂಡಿದ್ದಾರೆ. ಯಾರು ಈ ಮನೆಯಲ್ಲಿ ಇನ್ನೂ ಎಚ್ಚೆತ್ತುಕೊಳ್ಳಬೇಕು, ಅವರ ಮುಖಕ್ಕೆ ಕಾಪಿ ಎರಚಿ ಎಂದಿರುವ ಬಿಗ್ ಬಾಸ್ ಆದೇಶಕ್ಕೆ ಮನೆ ಮಂದಿ ತಮಗೆ ಇನ್ನೂ ಯಾರೂ ಎಚ್ಚೆತ್ತುಕೊಂಡು ಆಟ ಆರಂಭಿಸಿಲ್ಲ, ಅವರ ಮುಖಕ್ಕೆ ಕಾಪಿ ಎರಚಿದ್ದಾರೆ. ಈ ಸಂಚಿಕೆಯ ವಿಶೇಷ ಎಂದರೆ ಆತ್ಮ ಸ್ನೇಹಿತರು, ಜೀವದ ಗೆಳೆಯರಾಗಿದ್ದ ಗೌತಮಿ ಹಾಗೂ ಉಗ್ರಂ ಮಂಜು ನಡುವೆ ಈಗ ಶೀತಲ ಸಮರ ಆರಂಭವಾಗಿದ್ದು, ಗೌತಮಿ ಎಚ್ಚೆತ್ತುಕೊಳ್ಳಿ ಎಂದು ಮಂಜು ಮುಖಕ್ಕೆ ಕಾಪಿ ಎರಚಿದ್ದಾರೆ. ವೀಕೆಂಡ್ ಸಂಚಿಕೆಯಲ್ಲಿ ಎಷ್ಟು ಹೇಳಿದರೂ ಗೌತಮಿ ಜೊತೆಗೆ ಇದ್ದು ತಮ್ಮ ಆಟ ಮರೆತಿರುವ ಮಂಜುಗೆ ಮುಖಕ್ಕೆ ಕಾಪಿ ಎರಚಿರುವ ಮೂಲಕ ಇನ್ನಾದರೂ ಎಚ್ಚಿಕೊಳ್ಳಿ ಎಂದು ಗೌತಮಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮಂಜುಗೆ. ಇನ್ನು ಭವ್ಯಗೌಡ ಮೊದಲಿನಿಂದಲೂ ಟಾರ್ಗೆಟ್ ಮಾಡುತ್ತಿರುವ ಐಶ್ವರ್ಯ ಮುಖಕ್ಕೆ ಕಾಪಿ ಎರಚಿದರೆ ಐಶ್ವರ್ಯ ಚೈತ್ರಾ ಕುಂದಾಪುರ ಮುಖಕ್ಕೆ ಕಾಪಿ ಎರಚಿದ್ದಾರೆ. ಈ ವೇಳೆ ಚೈತ್ರಾ ಹಾಗೂ ಐಶ್ವರ್ಯ ನಡುವೆ ಜಗಳ ನಡೆದಿದ್ದು, ಇಬ್ಬರ ಜಗಳ ನಡೆಸಲು ಮಧ್ಯ ಹೋದ ಕ್ಯಾಪ್ಟನ್ ಭವ್ಯಗೌಡ ಸುಸ್ತಾಗಿ ಹೋಗಿದ್ದಾರೆ. ಇತ್ತೀಚೆಗೆ ಆತ್ಮೀಯರಾಗಿದ್ದ ಚೈತ್ರಾ ಹಾಗೂ ಐಶ್ವರ್ಯ ನಡುವೆ ಈಗ ಮನಸ್ತಾಪದ ಕಾರ್ಮೋಡ ಕವಿದಿದೆ. ವೀಕೆಂಡ್ ಸಂಚಿಕೆಯಲ್ಲೂ ಇವರಿಬ್ಬರ ಮಧ್ಯೆ ವಾಗ್ವಾದ ನಡೆದಿದ್ದು, ಇದೇ ಕೋಪತಾಪಗಳು ಮುಂದಿನ ಸಂಚಿಕೆಯಲ್ಲೂ ಮುಂದುವರಿದಿದೆ. ಈ ವಾರ ನಿಮ್ಮ ಆಟಗಳಿಗೆ ನಾನು ಬಲಿಪಶು ಆದೆ ಎಂದು ಕೋಪಗೊಂಡಿದ್ದು ಐಶ್ವರ್ಯ, ಹೇ ಸುಳ್ಳು ಹೇಳ್ತಾ ಇದ್ದೀರಾ ಎಂದು ಚೈತ್ರಾ ಮೇಲೆ ಕೂಗಾಡಿದ್ದಾರೆ. ಇದರಿಂದ ಚೈತ್ರಾ ಕುಂದಾಪುರ ಕೂಡ ರೊಚ್ಚಿಗೆದ್ದಿದ್ದು, ಇಬ್ಬರು ಏಕವಚನದಲ್ಲಿ